ಸರಣಿಯಾಗಿ ಬಾಣಂತಿಯರ ಸಾವು ಆಗ್ತಾ ಇರುವಂತ ವಿಚಾರಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಮಾತನಾಡಿದ್ದಾರೆ. ನಾವು ಸಭೆ ಮಾಡಿ ಈ ನಿಟ್ಟಿನಲ್ಲಿ ಏನು ಕ್ರಮ ತೆಗೆದುಕೊಳ್ಬೇಕು ಆ ಕ್ರಮವನ್ನು ತೆಗೆದುಕೊಂಡಿದ್ದೀವಿ. ಕಳೆದ 3 ತಿಂಗಳಿನಿಂದ ಸಾವಿನ ಸಂಖ್ಯೆ ಇಳಿದಿದೆ ಅಂತ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ. ಬಾಣಂತಿ ಸಾವು ಹತೋಟಿಗೆ ತರುವ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಲೋಪದೋಷ ಕಂಡು ಹಿಡಿಯಲಾಗ್ತಾ ಇದೆ. ವ್ಯವಸ್ಥೆಯನ್ನು ಸರಿಪಡಿಸಿ ಸಾವಿನ ಸಂಖ್ಯೆ ಕಡಿಮೆ ಮಾಡುತ್ತಾ ಇದ್ದೀವಿ ಅಂತ ಈಗ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾ ಇರೋದು. ಸಂಪೂರ್ಣವಾಗಿ ನಿಲ್ಸಕ್ಕಂತೂ ಆಗ್ಲಿಕ್ಕಿಲ್ಲ ಈ ವಿಚಾರದಲ್ಲಿ. ಕಾರಣ ಯಾರ್ಯಾರ್ದು ಯಾವ್ಯಾವ ರೀತಿಯಾದಂಥ ಸಮಸ್ಯೆಗಳು ಇರುತ್ತೆ ಆ ಸಂದರ್ಭಗಳಲ್ಲಿ ಗೊತ್ತಾಗೋದಿಲ್ಲ. ಬಟ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾವಿನ ಸಂಖ್ಯೆ ಕಡಿಮೆ ಮಾಡ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಕೆಲವು ಪ್ರಕರಣಗಳ ಪ್ರತಿಯೊಂದು ಪ್ರಕರಣಗಳನ್ನು ನಾವು ತನಿಖೆ ಮಾಡಿಸ್ತಾ ಇದ್ದೀವಿ. ಯಾವ ಕಾರಣಕ್ಕಾಗಿದೆ, ಏನಾಗಿದೆ ಅಂತ. ಇದರ ಬಗ್ಗೆ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ. ಈ ಏನು ಬಾಣಂತಿಯರ ಸಾವುಗಳಾಗ್ತಾ ಇದೆ ಅದನ್ನು ಹತೋಟಿಗೆ ತರಬೇಕು, ಕಮ್ಮಿ ಮಾಡಬೇಕು ಮತ್ತು ಇದನ್ನು ಏನೇ ಸಣ್ಣ ಎಲ್ಲೆಲ್ಲಿ ಲೋಪದೋಷಗಳಿದೆ ಅದೆಲ್ಲವನ್ನು ಕೂಡ ಸರಿಪಡಿಸ್ತಕ್ಕಂಥ ನಾವು ಕ್ರಮಗಳು ತಗೊಳ್ತಾ ಇದ್ದೀವಿ. ಬಾಣಂತಿ ಸಾವುಗಳು ಆಗೋದೇ ಇಲ್ಲ ಅಂತ ಹೇಳೋಕ್ಕೆ ಆಗೋದಿಲ್ಲ. ಆದರೆ ಎಲ್ಲಿ ನಮ್ಮ ವ್ಯವಸ್ಥೆಯಲ್ಲಿ ಅದನ್ನು ಸರಿಪಡಿಸಿ ಎಷ್ಟು ನಾವು ಇಳಿಸ್ಬೋದು ಅದು ಇಳಿಸುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಕಳೆದ 3 ತಿಂಗಳಲ್ಲಿ ಸಾಕಷ್ಟು ಇಳಿಕೆ ಆಗಿದೆ. ಬಾಣಂತಿಯ ಸಾವುಗಳಲ್ಲಿ ಸಾಕಷ್ಟು ಕಳೆದ 1-2 ತಿಂಗಳಿಂದ ನಾವೇನು ಇದನ್ನು ಪ್ರಾರಂಭ ಮಾಡಿದ್ದೇವೆ ಇಳಿಕೆಯಾಗಿದೆ. ಆ ಮಾಹಿತಿಯನ್ನು ಕೂಡ ನಮ್ಮ ಮುಂದಿನ ಈಗೇನ ಮಾಡ್ತಾರೆ ನೋಡೋಣ. ಈ ವಿಚಾರದಲ್ಲಿ ಎಷ್ಟು ಕಡಿಮೆ ಆಗುತ್ತೆ ಏನು ಅಂತ ಹೇಳಿ, ಯಾಕೆ ಆಗ್ತಾ ಇದೆ ಅನ್ನೋದನ್ನು ಮೊದಲು ರಾಜ್ಯದ ಜನತೆಗೆ ತಿಳಿಸಿ. ಬಾಣಂತಿಯರ ಸಾವು ಯಾಕೆ ಆಗ್ತಾ ಇದೆ, ಯಾರು ಇದಕ್ಕೆ ಹೊಣೆಗಾರರು ಮತ್ತು ಯಾರ ಮೇಲೆ ಎಷ್ಟು ಕ್ರಮವನ್ನು ತೆಗೆದುಕೊಂಡಿದ್ದೀರಿ ಅನ್ನುವಂಥದ್ದನ್ನು ಕೂಡ ರಾಜ್ಯದ ಜನತೆಗೆ ಹೇಳಬೇಕಾಗತ್ತೆ ಮಾನ್ಯ ಮಂತ್ರಿಗಳು.